ಕೊಪ್ಪಳದ ಬೇಟಿ ಪಾಟೀಲ್ ನಗರದಲ್ಲಿನ ಮನೆ ಕಳ್ಳತನ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಸೇರಿ ನಗದು ಕಳ್ಳತನವಾಗ್ಬಿಟ್ಟಿದೆ. ಕೊಪ್ಪಳದ ಬೇಟಿ ಪಾಟೀಲ್ ನಗರದಲ್ಲಿನ ಮನೆ ಕಳ್ಳತನ ಆಗಿರೋದು ರಾಘವೇಂದ್ರ ಹುಯಿಲಗೋಳ ಎಂಬುವವರಿಗೆ ಸೇರಿದಂಥ ಮನೆ. ಇಲ್ಲಿ ಕಳ್ಳತನ ಆದರೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಒಡವೆಗಳನ್ನು ಕದ್ದಿದ್ದಾರಂತೆ. ಸ್ಥಳಕ್ಕೆ ಕೊಪ್ಪಳ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು, ಅದರಲ್ಲೂ ಚಿನ್ನ ಕದಿಯುವವರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಚಿನ್ನದ ರೇಟ್ ಗಗನಕ್ಕೇರಿದೆ. ಹಾಗಾಗಿ ಮನೆ ಕಳ್ಳತನ, ಸರಗಳ್ಳತನ, ಒಡವೆ ಕಳ್ಳತನ ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಕೋಟ್ಯಾಂತರ ಮೌಲ್ಯದ ಬೆಲೆ ಬಾಳುವ ಚಿನ್ನಾಭರಣ ಸೇರಿದಂತೆ ಮನೆಯಲ್ಲಿದ್ದಂಥ ಕ್ಯಾಶನ್ನು ಕದ್ದು ಕಳ್ಳ ಪರಾರಿಯಾಗಿದ್ದಾನೆ. ಕೊಪ್ಪಳದ ಬೇಟಿ ಪಾಟೀಲ್ ನಗರದಲ್ಲಿ ಮನೆ ಕಳ್ಳತನ ಆಗಿರೋದು ರಾಘವೇಂದ್ರ ಹುಯಿಲಗೋಳ ಎಂಬುವವರಿಗೆ ಸೇರಿದಂಥ ಮನೆ. ಸ್ಥಳಕ್ಕೆ ಕೊಪ್ಪಳ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀವು ಯಾವಾಗ ಪ್ರತಾನ ನಿನ್ನೆ ನೈಟ್ ಎಲ್ಲಿ ಹೋಗಿದ್ರು? ನೀವು ಮನೆಗಿರಲಿಲ್ಲ? ಇರಲಿಲ್ಲ. ನಾನು ಗಂಗಾವತಿಗೆ ಹೋಗಿದ್ದೆ. ನಮ್ಮ ಮನೆಯವ್ರು ಬ್ಯಾಂಗ್ಳೂರ್ಗೆ ಹೋಗಿದ್ರು. ಅವ್ರು ಬುಧವಾರ ನೈಟ್ ಹೋಗಿರೋದು. ನಾವು ಬುಧವಾರಲಿದ್ದಂತೂ ಮನೇಲಿ ಯಾರೂ ಇಲ್ಲ. ಥರ್ಸ್ಡೇಲಿದ್ದ. ನಾನು ನಿನ್ನೆ ನೈಟ್ ನೋಡಿದ್ರೆ ಕಳುವಾಗಿದೆ. ಎಷ್ಟು ಹೋಗಿದೆ? ಏನೇನು ಹೋಗಿ? ಸಿಲ್ವರ್ ಮೇಜರ್ ಹೋಗಿದ್ದಾರೆ ಮನೇಲಿ. ಗೋಲ್ಡ್ ಅದೆಲ್ಲ ಸ್ವಲ್ಪ ನಮ್ಮ ಮನೆಯವ್ರು ಬಂದಮೇಲೆ ಎಲ್ಲ ನೋಡ್ಕೊಂಡ್ಬಿಟ್ಟು ಹೇಳಬೇಕಾಗುತ್ತೆ. ಯಾಕಂದ್ರೆ ಲಾಕರಲ್ಲಿ ಸ್ವಲ್ಪ ಇಟ್ಟಿರ್ತೀವಲ್ಲ, ಹಂಗೇನು ಮನೇಲಿ ಏನಿತ್ತೇನಿಲ್ಲ. ಕ್ಯಾಶ್ ಎಷ್ಟಿತ್ತು? ಕ್ಯಾಶ್ 150 to 1 lakh ಇರುತ್ತೆ ಮನೇಲಿ. ನೋಡಿ ಬೆಲೆ ಬಾಳುವ ಗಡಿಯಾರಗಳು, ಹಾಂ, ವಾಚ್ಗಳು ಹೋಗಿದ್ದಾರೆ. ಅದು ಒಂದೊಂದು ನೋಡ್ದಂಗೆಲ್ಲ ಗೊತ್ತಾಗ್ತಾ ಇದೆ ನನಗೆ. ಒಂದು 7-8 ವಾಚ್ಗಳು ಹೋಗಿದ್ದಾರೆ. ಅಪ್ರಾಕ್ಸಿಮೇಟ್ ಎಷ್ಟು ಹೋಗಿರ್ಬೋದು ಅಮ್ಮ ನಿಮ್ಮದು ಟೋಟಲ್? ಒಂದು ನೋಡ್ಬೇಕ್ರಿ, ಒಂದು ಬೆಳ್ಳಿನೇ ಮೇಜರ್ 150 to 60 kgs ಇರ್ಬೋದು ರೀ. ಈಗ ಹಿಂದಿನೂ ಆಗಿತ್ತು ಅಂತ ನಿಮ್ಮ ಮನೆ ಕಳ್ತನ? ಅಂದರೆ ಅಟೆಂಪ್ಟ್ ಆಗಿತ್ತು, ಒಳಗಡೆ ಬಂದಿರಲಿಲ್ಲ. ಅವಾಗ ನಾವು ಎಚ್ಚರ ಆಯಿತು ನಮಗೆ, ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಎಲ್ಲ ಇದು ಮಾಡಿದ್ರೆ ಓಡೋಗ್ಬಿಟ್ರು. ಇವಾಗ ಮತ್ತೆ ಅದು ನಾವು ಇರಲಿಲ್ಲಲ್ಲ ಯಾರೂ ಮನೆಯಲ್ಲಿ. ಹೀಗಾಗಿ. ನಿಮ್ಮ ಹೆಸರು? ಸಹನ. ಮೇಡಮ್, ನೀವು ಯಾವಾಗ ಪ್ರತಾನ? ನಿನ್ನೆ ನೈಟ್. ಎಲ್ಲಿ ಹೋಗಿದ್ರು? ನೀವು ಮನೆಗಿರಲಿಲ್ಲ? ಇರಲಿಲ್ಲ. ನಾನು ಗಂಗಾವತಿಗೆ ಹೋಗಿದ್ದೆ. ನಮ್ಮ ಮನೆಯವ್ರು ಬ್ಯಾಂಗ್ಳೂರ್ಗೆ ಹೋಗಿದ್ರು. ಅವ್ರು ಬುಧವಾರ ನೈಟ್ ಹೋಗಿರೋದು. ನಾವು ಬುಧವಾರಲಿದ್ದಂತ